ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಗೆದ್ದವರಿಗೆ 500 ರೂಪಾಯಿ. ಯಾರು ಗೆಲ್ತೀರಾ? ಹುಡುಗಿರೇ ಗೆಲ್ಲೋದು ಪಾನಿಪುರಿ ತಿನ್ನೋ ವಿಷಯದಲ್ಲಿ. ನಿಮಗೆ ಯಾರು ಗೆಲ್ತಾರೆ ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸ್ಟಾರ್ಟ್ ಆಗಿದೆ ಕಾಂಪಿಟೇಷನ್ನು. ಮೊದಲನೇದು ಯಾರು ಮೊದಲಾಕತ್ತಾರೆ ನೋಡೋಣ. ಮೊದಲನೇದು ನಮ್ಮ ಹುಡುಗಿ ಹಾಕೊಂಡವ್ರೆ. ಓಹೋ ಸರಿಯಾಗಿ ತಿಂತವ್ರೆ. ಈ ಕಡೆ ನಮ್ಮಮ್ಮ ಇನ್ನೂ ನಿಧಾನಕ್ಕೆ ತಿಂತವ್ರೆ. ನಾನು ಹಂಗಾಗ್ಬಿಟ್ರೆ ಎಲ್ಲ ಬಡದು ಬ್ಯಾಗ್ ಹಾಕೋಬೇಕು. ಬೇಗ ಹಾಕೊಂಡು ತಿನ್ಬೇಕು. ಒಂದೊಂದೇ ಹಾಕೋಬೇಕು ಕಂಡೀಷನ್ನು. ಅದೆಲ್ಲ ಗೊತ್ತಿಲ್ಲ. ನೀನು ಅವಳೇನು ನೋಡ್ತಿದ್ದೆ? ತಿನ್ನಮ್ಮ ನೀನು. ತಿನ್ನು ಅಂದರೆ ಅವಳನ್ನ ನೋಡ್ತಾ ಕೂತೈತೆ ನಮ್ಮಮ್ಮ. ವಾಂತಿ ಮಾಡ್ಕೋಬೇಡ ಆಮೇಲೆ. ಸಣ್ಣ ಪುರಿ ಇಟ್ಕೊಂಡು ಇವ್ರು ಮುಗ್ಸಂಗೆ ಕಾಣಿಸ್ತಾವಳೆ. ನಮ್ಮ ಅಪ್ಪ ಗೆಲ್ತೀನಿ ಅಂದ್ಬಿಟ್ಟು ಸೋಲ್ತಾವ್ರೆ. ಬೇಗ ಎಲ್ಲ ಮುಗಿಬೇಕು ಬಿಡು. ನಾವು ಸೋತಾಯ್ತು. ನನ್ನ ಹುಡುಗಿನ ನಮ್ಮ ಅಮ್ಮನ ಇನ್ನಾಗದು ಯಾರು ಗಿನ್ನಾಗ್ತಾರೆ. ಬೇಗ ತಿಂದಾಯ್ತು. ಪ್ಲೇಟ್ ಖಾಲಿ ಆಗಿರ್ಬೇಕು. ನಮ್ಮ ಅಮ್ಮಂದೊಂದು. ನಮ್ಮ ಅಪ್ಪ ಏನು ಗೆಲ್ತಾರೆ ಇಲ್ಲ ಅಲ್ಲಿ. ನಮ್ಮ ಅಪ್ಪ ಅಲ್ಲಿ ಜಾಸ್ತಿ ತಿಂದ್ಬಿಟ್ಟು ಬಂದಿರಬೇಕು ಮಧ್ಯಾಹ್ನ. ಅದಕ್ಕೆ ಇನ್ನೂ 4 ಇನ್ನಾದ್ಲು ಕಡವ ಹಾಕ್ಬಿಟ್ಲು. ಅದು ಹೆಂಗೆ ತಿಂದೆ ನೋಡಿ. ಪ್ಲೇಟು ಇಲ್ಲಿ ನಮ್ಮ ಅಮ್ಮಂದ್ರಲ್ಲಿ ಮಸಾಲೆ ಇರೋದು. ಅವಳು ತಿಂದವಳೆ. ಪಾನಿಪುರಿ ಖಾಲಿ ಆಗ್ಬೇಕು ಅಂತಿರೋದು. ನಮ್ಮ ಅಮ್ಮ ಲುಕ್ ಕೊಡ್ತಿರೋದ. ಎಲ್ಲಿ ಖಾಲಿ ಮಾಡಿ ಮತ್ತೆ ಆದ್ರೆ ದಪ್ಪ ಮಾತ್ರ ಆಗಲ್ಲ. ಚೆನ್ನಾಗಿ ತಿಂತಾಳೆ. ದಪ್ಪ ಮಾತ್ರ ಆಗಲ್ಲ. ತಿಂದು ಗೆದ್ದಿರೋದು ನಮ್ಮ ಹುಡುಗಿ. ನಮ್ಮ ಅಮ್ಮನೇ ಅವರಿಗೆ ವಿನ್ನಿಂಗ್ ಪ್ರೈಸ್ನ ಕೊಡ್ತಾರೆ. ನಿಮ್ಮ ಗ್ಯಾಂಗ್ನಲ್ಲೂ ಈ ಥರ ಒಬ್ರು ಇರ್ತಾರೆ, ಚೆನ್ನಾಗಿ ತಿಂತಾರೆ, ದಪ್ಪ ಆಗಲ್ಲ. ಸೊ ಆ ಕ್ಯಾಟಗರಿಗೆ ಅವ್ರು ಗೆದ್ದಿರೋದು. ಅಲ್ಲ, ನಮ್ದು ಪಾನಿಪುರಿ ಚಾಲೆಂಜ್ ಅಲ್ಲಿ ನನ್ನ 2 ಪೂರಿ ಉಳ್ಕೊಂಡಿದ್ದೆ. ನಾನೇನು ಸೋತಿಲ್ಲ. ಮಾತಾಡ್ತಾ ಇದ್ದಾರೆ. ಇದೇ ಥರ ಬೇರೆ ಚಾಲೆಂಜ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ನಮ್ಮ ಅಮ್ಮನೂ ಚೆನ್ನಾಗಿ ಆಡ್ತು, ಆದರೆ ಇವಳು ತಿಂದ್ಬಿಟ್ಲು. ಓಕೆ, ಬೇರೆ ವಿಡಿಯೋ ಜೊತೆ ಸಿಗೋಣ. ಬಾಯಲ್ಲಿ ನುಂಗಕ್ಕೆ ಆಗ್ಲಿಲ್ವಂತೆ. ಗುಡ್ ಮಾರ್ನಿಂಗ್. ಇವಾಗ ಗುಡ್ ನೈಟ್ ಅಲ್ಲ. ಗುಡ್ ಮಾರ್ನಿಂಗ್. ಹಾಂ.